ಈ ರಾತ್ರಿಯಲ್ಲಿ ಕಾಲವು ನಿಧಾನವಾಗಿ ಉಸಿರಾಡುವಂತೆ ಕಾಣುತ್ತದೆ. ನಕ್ಷತ್ರಗಳ ಕೆಳಗೆ ದ್ವೀಪಗಳು ಹೊಳೆಯುತ್ತವೆ. ಮಂತ್ರಗಳ ಧ್ವನಿ ಗಾಳಿಯಲ್ಲಿ ಕರಗುತ್ತದೆ. ಪರ್ವತಗಳು ಮೌನವಾಗಿ ಧ್ಯಾನಿಸುತ್ತವೆ. ನದಿಗಳು ಶಿವನಾಮವನ್ನು ಗುನುಗುವಂತೆ ಹರಿಯುತ್ತವೆ. ಭಾರತದ ಹೃದಯದಲ್ಲಿ ಸಾವಿರಾರು ವರ್ಷಗಳಿಂದ ಮುಂದುವರೆದಿರುವ ಒಂದು ಪವಿತ್ರ ಪರಂಪರೆ ಇದೆ. ಅದು ಕೇವಲ ಹಬ್ಬವಲ್ಲ, ಅದು ಆತ್ಮದ ಆಹ್ವಾನ. ಅದು ಮಹಾಶಿವರಾತ್ರಿಯ ಈ ಒಂದು ರಾತ್ರಿಯಲ್ಲಿ ಲಕ್ಷಾಂತರ ಜನರು ನಿದ್ರೆಯನ್ನು ತ್ಯಜಿಸುತ್ತಾರೆ, ಆಹಾರವನ್ನು ತ್ಯಜಿಸುತ್ತಾರೆ, ಮೌನವನ್ನ ಅಪ್ಪಿಕೊಳ್ಳುತ್ತಾರೆ, ಒಳಗಿನ ಶಕ್ತಿಯನ್ನು ಹುಡುಕುತ್ತಾರೆ. ಯಾಕೆ? ಈ ರಾತ್ರಿಯಲ್ಲಿ ಏನು ವಿಶೇಷ? ಈ ಪುರಾತನ ಪರಂಪರೆ ಯಾಕೆ ಇಂದಿಗೂ ಜೀವಂತವಾಗಿದೆ? ಈ ಕತೆ ದೇವಾಲಯಗಳ ಗೋಡೆಯಲ್ಲೇ ಮುಗಿಯುವುದಿಲ್ಲ, ಇದು ಪುರಾಣಗಳಲ್ಲೇ ನಿಲ್ಲುವುದಿಲ್ಲ, ಇದು ನಿಮ್ಮೊಳಗೆ ಪ್ರಾರಂಭವಾಗುತ್ತದೆ. ಇಂದು ನಾವು ಕಾಲದ ಗಡಿಗಳನ್ನ ದಾಟುತ್ತೇವೆ, ಪೌರಾಣಿಕ ಕಥೆಗಳ ಬೆಳಕಿನಲ್ಲಿ ಸಾಗುತ್ತೇವೆ, ವಿಧಿವಿಧಾನಗಳ ಅರ್ಥವನ್ನ ಹುಡುಕುತ್ತೇವೆ, ಆತ್ಮ ಪರಿವರ್ತನೆಯ ರಹಸ್ಯವನ್ನ ಅನ್ವೇಷಿಸುತ್ತೇವೆ. ಈಗ ನಿಮ್ಮ ಉಸಿರನ್ನು ನಿಧಾನಗೊಳಿಸಿ, ಮನಸ್ಸನ್ನು ತೆರೆಯಿರಿ, ಮಹಾಶಿವರಾತ್ರಿಯ ಆಳಕ್ಕೆ ನಮ್ಮೊಂದಿಗೆ ಇಳಿಯಿರಿ. ಮಹಾಶಿವರಾತ್ರಿಯ ಮೂಲಗಳು ಮತ್ತು ಪುರಾತನ ಬೇರುಗಳು. ಮಹಾಶಿವರಾತ್ರಿಯ ಮೂಲಗಳನ್ನ ಅರಿಯಲು ಸಾವಿರಾರು ವರ್ಷ ಹಿಂದಕ್ಕೆ ಹೋಗಬೇಕು. ಪ್ರಕೃತಿ ಮುಂದೆ ಮಾನವ ತಲೆಬಾಗಿದ ಕಾಲಕ್ಕೆ. ಪರ್ವತ, ನದಿ, ಅರಣ್ಯ, ಅಗ್ನಿ ಇವೆಲ್ಲ ಶಕ್ತಿಯ ಸಂಕೇತಗಳಾಗಿ ಪೂಜಿಸಲ್ಪಟ್ಟವು. ಇದೇ ಪ್ರಕೃತಿ ಆರಾಧನೆಯಿಂದ ನಂತರ ಶಿವತತ್ವ ರೂಪಗೊಂಡಿತು ಎಂದು ಅನೇಕ ಪಂಡಿತರು ಹೇಳುತ್ತಾರೆ. ವೇದಿಯ ಕಾಲ ಮತ್ತು ರುದ್ರ ರೂಪ. ವೇದಗಳಲ್ಲಿ ರುದ್ರ ಎಂಬ ದೇವ ಉಲ್ಲೇಖ ಸಿಗುತ್ತದೆ. ಉಗ್ರನಾಗಿಯೂ ಔಷಧದಾತನಾಗಿಯೂ ವರ್ಣಿಸಲ್ಪಟ್ಟ ಶಕ್ತಿ. ಈ ಎರಡು ಸ್ವಭಾವಗಳು ಮುಂದಿನ ಯುಗಗಳಲ್ಲಿ ಶಿವನ ಮಹಾತ್ಮದಲ್ಲಿ ಒಂದಾಗಿ ಬೆರೆತು ಹೋಗಿವೆ. ಸಂಹಾರ ಮತ್ತು ಕರುಣೆ, ಭಯ ಮತ್ತು ಆಶೀರ್ವಾದ, ಲಿಂಗಾರಾಧನೆಯ ಉದಯ. ಕಾಲಕ್ರಮೇಣ ಶಿವನ ನಿರಾಕಾರ ಸ್ವರೂಪವನ್ನು ಪ್ರತಿನಿಧಿಸುವಂತೆ ಲಿಂಗಾರಾಧನೆ ಬೆಳೆಯಿತು. ಲಿಂಗ ಎಂದರೆ ರೂಪ ಮಾತ್ರವಲ್ಲ, ಅದು ಆದಿ ಅಂತ್ಯವಿಲ್ಲದ ಚೇತನದ ಸಂಕೇತ. ಗ್ರಾಮೀಣ ಪ್ರದೇಶಗಳಲ್ಲಿ ಸರಳ ಕಲ್ಲುಗಳನ್ನೇ ಲಿಂಗವಾಗಿ ಪೂಜಿಸುವ ಸಂಪ್ರದಾಯ ಇದಕ್ಕೆ ಉದಾಹರಣೆಯಾಗಿದೆ. ಶಿವರಾತ್ರಿಯ ಹಿಂದೆ ಇರುವ ಪೌರಾಣಿಕ ಕಥೆಗಳು ಮತ್ತು ದೈವಿಕ ಪ್ರಸಂಗಗಳು. ಮಹಾಶಿವರಾತ್ರಿಯ ಮಹತ್ವ ಕೇವಲ ವಿಧಿವಿಧಾನಗಳಲ್ಲಿ ಮಾತ್ರ ಅಲ್ಲ, ಅದರ ಹಿಂದೆ ಇರುವ ಪುರಾಣಗಳ ಆಳದಲ್ಲಿದೆ. ಈ ಕಥೆಗಳು ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಸಾಗುತ್ತಾ ಶಿವತತ್ವದ ವಿಭಿನ್ನ ಮುಖಗಳನ್ನ ನಮಗೆ ಪರಿಚಯಿಸಿವೆ. ತ್ಯಾಗ, ತಪಸ್ಸು, ಪರಿವರ್ತನೆ ಮತ್ತು ಆತ್ಮಜ್ಞಾನ. ಈ ಪವಿತ್ರ ರಾತ್ರಿಗೆ ಸಂಬಂಧಿಸಿದ ಪ್ರಮುಖ ಪೌರಾಣಿಕ ಕಥೆಗಳು. ಕ್ಷೀರಸಾಗರ ಮಂಥನ ಮತ್ತು ನೀಲಕಂಠ. ಒಮ್ಮೆ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರವನ್ನ ಮಂಥಿಸಿದರು ಎಂದು ಪುರಾಣಗಳು ಹೇಳುತ್ತವೆ. ಆದರೆ ಮೊದಲು ಹೊರಬಂದದ್ದು ಭಯಾನಕವಾದ ಹಾಲಾಹಲ ವಿಷ. ಅದು 3 ಲೋಕಗಳನ್ನೇ ನಾಶ ಮಾಡುವಷ್ಟು ಪ್ರಬಲವಾಗಿತ್ತು. ಆ ಕ್ಷಣದಲ್ಲಿ ಶಿವ ಲೋಕ ರಕ್ಷಣೆಗೆ ಮುಂದಾಗಿ ಆ ವಿಷವನ್ನ ಕುಡಿಯುತ್ತಾನೆ. ಆದರೆ ಅದನ್ನು ಹೊಟ್ಟೆಗೆ ಇಳಿಸದೆ ತನ್ನ ಕಂಠದಲ್ಲೇ ಹಿಡಿದಿಟ್ಟುಕೊಳ್ಳುತ್ತಾನೆ. ಆದ್ದರಿಂದ ಅವನ ಕಂಠ ನೀಲಿ ಬಣ್ಣಕ್ಕೆ ತಿರುಗಿತು. ಹಾಗಾಗಿ ಅವನಿಗೆ ನೀಲಕಂಠ ಎಂಬ ಹೆಸರು ಬಂದಿತು. ಶಿವರಾತ್ರಿಯಲ್ಲಿ ನಡೆಯುವ ಅಭಿಷೇಕಗಳು ಈ ತ್ಯಾಗವನ್ನ ಸ್ಮರಿಸುವ ಸಂಕೇತ ಎಂದು ಭಕ್ತರು ನಂಬುತ್ತಾರೆ. ಶಿವ ಪಾರ್ವತಿ ವಿವಾಹದ ಕತೆ. ಮತ್ತೊಂದು ಪೌರಾಣಿಕ ಪರಂಪರೆಯ ಪ್ರಕಾರ ಈ ಪವಿತ್ರ ರಾತ್ರಿಯೇ ಪಾರ್ವತಿ ದೇವಿಯ ತಪಸ್ಸು ಫಲಿಸಿ ಶಿವನೊಂದಿಗೆ ವಿವಾಹವಾದ ದಿನ. ಪಾರ್ವತಿ ದೇವಿ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿ ಶಿವನನ್ನು ಪಡೆಯಲು ಸಂಕಲ್ಪಿಸಿದ್ದಾಳೆ ಎಂದು ಕಥೆಗಳು ವಿವರಿಸುತ್ತವೆ. ಮೌನವ್ರತ, ಉಪವಾಸ, ಧ್ಯಾನ ಎಲ್ಲವೂ ಆ ತಪಸ್ಸಿನ ಭಾಗ. ಲಿಂಗೋದ್ಭವ, ಅಂತ್ಯವಿಲ್ಲದ ಪ್ರಕಾಶ. ಒಂದು ಪ್ರಸಿದ್ಧ ಕಥೆಯಲ್ಲಿ ವಿಷ್ಣು ಮತ್ತು ಬ್ರಹ್ಮನ ನಡುವೆ ಯಾರ ಶ್ರೇಷ್ಠರು ಎಂಬ ವಿಚಾರದಲ್ಲಿ ವಿವಾದ ಉಂಟಾಗುತ್ತದೆ. ಅಷ್ಟರಲ್ಲಿ ಆಕಾಶದಿಂದ ಭೂಮಿಯವರೆಗೂ ತಲುಪುವಂತೆ ಒಂದು ಅಗ್ನಿಸ್ತಂಭ ಉದ್ಭವಿಸುತ್ತದೆ. ಅದರ ಆದಿ ಅಂತ್ಯ ಹುಡುಕಲು ವಿಷ್ಣು ಕೆಳಗೆ ಇಳಿಯುತ್ತಾನೆ, ಬ್ರಹ್ಮ ಮೇಲಕ್ಕೆ ಹಾರುತ್ತಾನೆ. ಆದರೆ ಇಬ್ಬರಿಗೂ ಅಂತ್ಯ ಸಿಗುವುದಿಲ್ಲ. ಅಷ್ಟರಲ್ಲಿ ಆ ಅಗ್ನಿಸ್ತಂಭದಿಂದ
ಮಾಡಿದ್ದರಿಂದ ಶಿವನು ಪ್ರತ್ಯಕ್ಷನಾಗುತ್ತಾನೆ. ಈ ಕಥೆಯಿಂದ ಶಿವಲಿಂಗವು ರೂಪುಗೊಂಡಿತು ಎಂದು ಭಕ್ತರು ನಂಬುತ್ತಾರೆ. ಅದು ಅನಂತತ್ವ ಮತ್ತು ನಿರಾಕಾರ ಚೇತನದ ಸಂಕೇತ. ಬೇಟೆಗಾರನ ಕತೆ ಅಜ್ಞಾನದಿಂದ ಭಕ್ತಿಗೆ. ಕೆಲವು ಪುರಾಣ ಕಥೆಗಳಲ್ಲಿ ಒಬ್ಬ ಬೇಟೆಗಾರ ಅನಾಯಾಸವಾಗಿ ಶಿವರಾತ್ರಿ ದಿನ ಉಪವಾಸ ಮತ್ತು ಜಾಗರಣೆ ಮಾಡುತ್ತಾನೆ ಎಂಬ ಕಥೆಯೂ ಬರುತ್ತದೆ. ರಾತ್ರಿ ಇಡೀ ಮರದ ಮೇಲೆ ಕುಳಿತು ಭಯದಿಂದ ಕೆಳಗೆ ಬಿದ್ದ ಬಿಲ್ವ ಎಲೆಗಳು ಶಿವಲಿಂಗದ ಮೇಲೆ ಬೀಳುತ್ತವೆ. ಅವನು ಪೂಜೆ ಮಾಡಲು ಬಂದವನು ಅಲ್ಲ, ಆದರೆ ಅವನ ಅನಾಯಾಸ ಕರ್ಮವೇ ಭಕ್ತಿಯಾಗಿ ಪರಿಗಣಿಸಲ್ಪಟ್ಟಿತು ಎಂದು ಹೇಳಲಾಗುತ್ತದೆ. ತಪಸ್ಸು ಮತ್ತು ಸನ್ಯಾಸದ ಪರಂಪರೆ. ಶಿವನನ್ನು ಮಹತ್ ತಪಸ್ವಿಯಾಗಿ ಕಾಣುವ ದೃಷ್ಟಿಕೋನ ಬಹಳ ಪುರಾತನ. ಹಿಮಾಲಯದ ಧ್ಯಾನ, ಮೌನ ವ್ರತ, ಉಪವಾಸ ಇವು ಯೋಗ ಮತ್ತು ಧ್ಯಾನ ಪರಂಪರೆಗಳಿಗೆ ದಾರಿ ಮಾಡಿಕೊಟ್ಟವು. ಇದರಿಂದ ಶಿವನು ಕೇವಲ ದೇವನಲ್ಲ, ಆತ್ಮಜ್ಞಾನ ಮಾರ್ಗದ ಗುರು ಎನ್ನುವ ಕಲ್ಪನೆ ಬಲವಾಯಿತು. ಶಿವನ ಧ್ಯಾನ ರೂಪ ಯೋಗದ ಆದರ್ಶ. ಮೌನ, ಸ್ಥಿರತೆ, ಉಸಿರಾಟದ ಮೇಲೆ ಗಮನ ಇವು ಮನಸ್ಸನ್ನು ಒಳಗೆ ತಿರುಗಿಸುವ ಮಾರ್ಗಗಳು. ಶಿವರಾತ್ರಿಯ ಜಾಗರಣೆ ಈ ಧ್ಯಾನಕ್ಕೆ ಸೂಕ್ತ ಸಮಯ ಎಂದು ಭಾವಿಸಲಾಗುತ್ತದೆ, ಏಕೆಂದರೆ ರಾತ್ರಿ ಜಗತ್ತು ಶಾಂತವಾಗಿರುತ್ತದೆ. ಶಿವನ ತಪಸ್ಸಿನ ರೂಪ ನಮಗೆ ಹೇಳುತ್ತದೆ. ಆತ್ಮ ಪರಿಶೀಲನೆ ಅಗತ್ಯ. ಗುರಿಗಳು ಕೇವಲ ಹಣ ಅಥವಾ ಖ್ಯಾತಿಗೆ ಸೀಮಿತವಾಗಬಾರದು. ಒಳಗಿನ ಮೌಲ್ಯಗಳು ಮಾರ್ಗದರ್ಶಿಯಾಗಬೇಕು. ಒತ್ತಡಕ್ಕೆ ಪರಿಹಾರ. ಧ್ಯಾನದ ಶಕ್ತಿ. ಶಿವನ ಧ್ಯಾನ ರೂಪ ಯುವಕರಿಗೆ ಒಂದು ದಾರಿ ತೋರಿಸುತ್ತದೆ. ಸ್ವಲ್ಪ ಸಮಯ ಮೌನವಾಗಿ ಕುಳಿತು ಉಸಿರಾಟದ ಮೇಲೆ ಗಮನ ಹರಿಸುವುದು, ಮಂತ್ರ ಜಪ ಅಥವಾ ಸಂಗೀತ ಕೇಳುವುದು ಇವು ಮನಸ್ಸನ್ನ ಶಾಂತಗೊಳಿಸಿ ಏಕಾಗ್ರತೆ ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಮಹಾಶಿವರಾತ್ರಿ ಈ ಅಭ್ಯಾಸಕ್ಕೆ ಆರಂಭದ ದಿನವಾಗಬಹುದು. ಶಿವರಾತ್ರಿಯ ಕಾಲ ಆಯ್ಕೆ. ಶಿವರಾತ್ರಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಬರುತ್ತದೆ. ಈ ಸಮಯವನ್ನು ಋತು ಬದಲಾವಣೆಯ ಘಟ್ಟವೆಂದು ನೋಡಿ ದೇಹ ಮನಸ್ಸಿನ ಶುದ್ಧೀಕರಣಕ್ಕೆ ಸೂಕ್ತ ಕಾಲವೆಂದು ಪರಿಗಣಿಸಲಾಗಿದೆ ಎಂಬ ಅಭಿಪ್ರಾಯವೂ ಇದೆ. ವ್ರತ ಕಥೆಗಳು. ನಂತರ ಪುರಾಣಗಳ ಮೂಲಕ ಶಿವರಾತ್ರಿಯ ಕಥೆಗಳು, ವ್ರತಗಳ ನಿಯಮಗಳು, ಪೂಜೆ ವಿಧಾನಗಳು ವ್ಯವಸ್ಥಿತವಾಗಿ ಹರಡಿದವು. ಇದರಿಂದ ಈ ಆಚರಣೆ ಒಂದು ಪ್ರದೇಶಕ್ಕೆ ಸೀಮಿತವಾಗದೆ ಭಾರತದೆಲ್ಲೆಡೆ ಪ್ರಸಿದ್ಧವಾಯಿತು. ವಿಧಾನಗಳು. ಮಹಾಶಿವರಾತ್ರಿಯ ರಾತ್ರಿಯ ಪವಿತ್ರ ಕ್ರಮಗಳು. ಮಹಾಶಿವರಾತ್ರಿ ಆಚರಣೆಗಳು ಕೇವಲ ಹೊರಗಿನ ಸಂಪ್ರದಾಯಗಳ ಸರಣಿಯಲ್ಲ, ಅವು ದೇಹ, ಮನಸ್ಸು ಮತ್ತು ಆತ್ಮವನ್ನ ಶುದ್ಧಗೊಳಿಸುವ ಕ್ರಮಬದ್ಧ ಆಂತರಿಕ ಯಾತ್ರೆ. ಭಕ್ತರ ದೃಷ್ಟಿಯಲ್ಲಿ ಈ ರಾತ್ರಿಯ ಪ್ರತಿಯೊಂದು ಕ್ರಿಯೆಯೂ ಶಿವನ ತತ್ವವನ್ನ ನೆನಪಿಸುವ ಸಂಕೇತವಾಗಿದೆ. ಉಪವಾಸ ಸಂಯಮದ ಆರಂಭ. ಶಿವರಾತ್ರಿಯಲ್ಲಿ ಹೆಚ್ಚಿನವರು ಉಪವಾಸ ವಹಿಸುತ್ತಾರೆ. ಕೆಲವರು ಫಲಾಹಾರ ಮಾತ್ರ ಸೇವಿಸುತ್ತಾರೆ, ಕೆಲವರು ನೀರು ಮಾತ್ರ ಕುಡಿಯುತ್ತಾರೆ, ಕೆಲವರು ಸಂಪೂರ್ಣ ನಿರಾಹಾರ ವಹಿಸುತ್ತಾರೆ. ಈ ಉಪವಾಸದ ಉದ್ದೇಶ ದೇಹವನ್ನ ಹಿಂಸಿಸುವುದಲ್ಲ, ಇಂದ್ರಿಯ ನಿಯಂತ್ರಣ, ಮನಸ್ಸಿನ ಸ್ಥೈರ್ಯ, ಸಂಕಲ್ಪದ ಬಲ. ಅಂದರೆ ನಾನು ನನ್ನ ಆಶೆಗಳನ್ನ ನಿಯಂತ್ರಿಸಬಲ್ಲೆ ಎಂಬ ಆಂತರಿಕ ಅಭ್ಯಾಸ. ಜಾಗರಣೆ. ರಾತ್ರಿ ಇಡೀ ಎಚ್ಚರ. ಶಿವರಾತ್ರಿಯ ರಾತ್ರಿಯಲ್ಲಿ ನಿದ್ರಿಸದೆ ಜಾಗರಣೆ ಮಾಡುವ ಸಂಪ್ರದಾಯ ಬಹಳ ಪ್ರಮುಖ. ಭಕ್ತರು ಭಜನೆ, ಕೀರ್ತನೆ, ಮಂತ್ರ ಜಪ, ಧ್ಯಾನದಲ್ಲಿ ತೊಡಗುತ್ತಾರೆ. ಈ ಜಾಗರಣೆಯ ಅರ್ಥ ಅಜ್ಞಾನದಿಂದ ಜಾಗೃತಿಗೆ, ಆಲಸ್ಯದಿಂದ ಏಕಾಗ್ರತೆಗೆ, ಅಂಧಕಾರದಿಂದ ಬೆಳಕಿಗೆ ಸಾಗುವ ಸಂಕೇತ. ಮಂತ್ರಶಕ್ತಿ. ಮಹಾಶಿವರಾತ್ರಿಯ ರಾತ್ರಿಯಲ್ಲಿ ಧ್ವನಿಯ ಮೂಲಕ ಆತ್ಮ ಜಾಗೃತಿ. ಮಹಾಶಿವರಾತ್ರಿಯ ಆಚರಣೆಯಲ್ಲಿ ಮಂತ್ರ ಜಪಕ್ಕೆ ವಿಶೇಷ ಸ್ಥಾನವಿದೆ. ಭಕ್ತರ ದೃಷ್ಟಿಯಲ್ಲಿ ಮಂತ್ರ ಎಂದರೆ ಕೇವಲ ಪದಗಳ ಸರಣಿಯಲ್ಲ, ಅದು ಮನಸ್ಸನ್ನ ಕೇಂದ್ರೀಕರಿಸುವ, ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ ಧ್ವನಿಯ ಮಾರ್ಗ. ಈ ಪವಿತ್ರ ರಾತ್ರಿಯಲ್ಲಿ ಲಕ್ಷಾಂತರ ಜನರು ಒಂದೇ ಸ್ವರದಲ್ಲಿ ಜಪಿಸುವ ಮಂತ್ರ ಓಂ ನಮಃ ಶಿವಾಯ. ಇದು ಪಂಚಾಕ್ಷರ ಮಂತ್ರ ಎಂದು ಕರೆಯಲ್ಪಡುತ್ತದೆ. ಶಿವತತ್ವದ ಸಾರವೆಂದು ಭಾವಿಸಲಾಗುತ್ತದೆ. ಭಕ್ತರ ನಂಬಿಕೆಯಂತೆ ಈ ಮಂತ್ರವು ಮನಸ್ಸಿಗೆ ಶಾಂತಿ ನೀಡುತ್ತದೆ, ಭಯವನ್ನ ಕಡಿಮೆ ಮಾಡುತ್ತದೆ, ಧ್ಯಾನದಲ್ಲಿ ಸ್ಥಿರತೆ ತರುತ್ತದೆ. ಈ ಮಂತ್ರವು ಸಮರ್ಪಣೆಯ ಘೋಷಣೆ. ನನ್ನ ಅಹಂಕಾರವನ್ನು ನಿನಗೆ ಅರ್ಪಿಸುತ್ತೇನೆ, ನಿನ್ನ ಸ್ಮರಣೆಯಲ್ಲಿ ನನ್ನನ್ನು ಲೀನಗೊಳಿಸುತ್ತೇನೆ. ಈ ಜಪವನ್ನ ಶಿವತತ್ವದೊಂದಿಗೆ ಸಂಪರ್ಕಿಸಿ ಮಾಡಲಾಗುತ್ತದೆ. 4 ಪ್ರಹರದ ಪೂಜೆ. ರಾತ್ರಿಯನ್ನು 4 ಭಾಗಗಳಾಗಿ ಹಂಚಿ ಪ್ರತಿ ಪ್ರಹಾರದಲ್ಲಿ ಶಿವ ಪೂಜೆ
ನಡೆಸಲಾಗುತ್ತದೆ. ಮೊದಲ ಪ್ರಹಾರ ಶುದ್ಧೀಕರಣ, ಎರಡನೇ ಪ್ರಹಾರ ಮನಶುದ್ಧಿ, ಮೂರನೇ ಪ್ರಹಾರ ಅಹಂಕಾರ ತ್ಯಾಗ, ನಾಲ್ಕನೇ ಪ್ರಹಾರ ಆತ್ಮ ಸಾಕ್ಷಾತ್ಕಾರ. ಪ್ರತಿ ಹಂತದಲ್ಲೂ ಅಭಿಷೇಕ, ದೀಪಾರಾಧನೆ, ಮಂತ್ರ ಪಠಣ ನಡೆಯುತ್ತದೆ. ಅಭಿಷೇಕ ಜಲದಿಂದ ಆತ್ಮಶುದ್ಧಿಗೆ, ಲಿಂಗಕ್ಕೆ ನೀರು, ಹಾಲು, ಮೊಸರು, ಜೇನು, ತುಪ್ಪ ಇತ್ಯಾದಿಗಳನ್ನ ಅರ್ಪಿಸುವುದನ್ನ ಅಭಿಷೇಕ ಎನ್ನುತ್ತಾರೆ. ಪ್ರತಿ ಪದಾರ್ಥವು ಸಂಕೇತ. ನೀರು ಶುದ್ಧತೆ, ಹಾಲು ಪಾವಿತ್ರ್ಯ, ಜೇನು ಮಧುರತೆ, ತುಪ್ಪ ತ್ಯಾಗ. ಇವುಗಳೆಲ್ಲ ಅಂತರಂಗದ ಶುದ್ಧೀಕರಣದ ರೂಪಕಗಳಾಗಿ ಕಾಣಲ್ಪಡುತ್ತವೆ. ಬಿಲ್ವ ಪತ್ರ ಅರ್ಪಣೆ. ಬಿಲ್ವ ಎಲೆ ಪೂಜೆಯಲ್ಲಿ ವಿಶೇಷ. 3 ಎಲೆಗಳು, 3 ಗುಣಗಳು, 3 ಲೋಕಗಳು, 3 ಬಂಧನಗಳ ನಿವಾರಣೆ ಎಂಬ ಸಂಕೇತ. ಭಕ್ತರು ತಮ್ಮ ದೋಷಗಳನ್ನ ತ್ಯಜಿಸುವ ಸಂಕಲ್ಪದೊಂದಿಗೆ ಇದನ್ನ ಅರ್ಪಿಸುತ್ತಾರೆ. ಬಿಲ್ವ ಪತ್ರ ಮಹಾಶಿವರಾತ್ರಿಯ ಪವಿತ್ರ ಅರ್ಪಣೆಯ ಆಂತರಿಕ ಅರ್ಥ. ಮಹಾಶಿವರಾತ್ರಿಯಲ್ಲಿ ಶಿವಲಿಂಗದ ಮೇಲೆ ಅರ್ಪಿಸುವ ವಸ್ತುಗಳಲ್ಲಿ ಅತ್ಯಂತ ವಿಶಿಷ್ಟ ಸ್ಥಾನ ಪಡೆದಿರುವ ಬಿಲ್ವ ಪತ್ರ. ಹೂವುಗಳು, ಹಣ್ಣುಗಳು, ದ್ವೀಪಗಳು ಎಲ್ಲವೂ ಮಹತ್ವದ್ದೇ. ಆದರೆ ಬಿಲ್ವ ಎಲೆ ಶಿವಪೂಜೆಯಲ್ಲಿ ಅನನ್ಯ ಸ್ಥಾನ ಹೊಂದಿದೆ ಎಂದು ಭಕ್ತರು ನಂಬುತ್ತಾರೆ. ಆದರೆ ಯಾಕೆ ಈ ಒಂದು ಎಲೆ ಎಷ್ಟು ಮಹತ್ವಪೂರ್ಣ? 3 ಎಲೆಗಳ ಸಂಕೇತ. ಬಿಲ್ವ ಪತ್ರ ಸಾಮಾನ್ಯವಾಗಿ 3 ಭಾಗಗಳಾಗಿ ವಿಭಜಿತವಾಗಿರುತ್ತದೆ. ಭಕ್ತರು ಈ 3 ಎಲೆಗಳನ್ನ ಹೀಗೆ ಅರ್ಥೈಸುತ್ತಾರೆ. 3 ಗುಣಗಳು ಸತ್ವ, ರಜಸ್ಸು, ತಮಸ್ಸು. 3 ಲೋಕಗಳು ಭೂಮಿ, ಆಕಾಶ, ಪಾತಾಳ. 3 ಬಂಧನಗಳು ಅಹಂಕಾರ, ಆಶೆ, ಅಜ್ಞಾನ. ಬಿಲ್ವ ಪತ್ರ ಅರ್ಪಿಸುವಾಗ ನನ್ನ ದುರ್ಗುಣಗಳನ್ನ ತ್ಯಜಿಸುತ್ತೇನೆ ಎಂಬ ಸಂಕಲ್ಪ ಮನಸ್ಸಿನಲ್ಲಿ ಮೂಡುತ್ತದೆ. ಬಿಲ್ವ ಪತ್ರದ ಪೌರಾಣಿಕ ಹಿನ್ನೆಲೆ. ಪುರಾಣಗಳಲ್ಲಿ ಬಿಲ್ವ ವೃಕ್ಷ ಶಿವನಿಗೆ ಪ್ರಿಯ ಎಂದು ಹೇಳಲಾಗುತ್ತದೆ. ಕೆಲವು ಕಥೆಗಳ ಪ್ರಕಾರ ದೇವಿಯ ಆಶೀರ್ವಾದದಿಂದ ಈ ವೃಕ್ಷ ಭೂಮಿಯಲ್ಲಿ ಬೆಳೆಯಿತು ಎನ್ನಲಾಗುತ್ತದೆ. ಈ ಕಥೆಗಳು ಬಿಲ್ವ ಪತ್ರವನ್ನ ಕೇವಲ ಎಲೆಗಳಷ್ಟೇ ಅಲ್ಲ, ಭಕ್ತಿಯ ಸಂಕೇತವಾಗಿ ರೂಪಿಸುತ್ತವೆ. ಪ್ರಕೃತಿ ಮತ್ತು ಆಯುರ್ವೇದಿಯ ನೋಟ. ಧಾರ್ಮಿಕ ಅರ್ಥದ ಜೊತೆಗೆ ಬಿಲ್ವ ವೃಕ್ಷಕ್ಕೆ ಔಷಧೀಯ ಗುಣಗಳು ಇವೆ ಎಂದು ಆಯುರ್ವೇದದಲ್ಲಿ ಹೇಳಲಾಗುತ್ತದೆ. ಇದು ಶಿವೋಪಾಸನೆಯು ಪ್ರಕೃತಿ ಗೌರವದೊಂದಿಗೆ ಜೋಡಿಸಿಕೊಂಡಿರುವುದನ್ನು ಸೂಚಿಸುತ್ತದೆ. ಆತ್ಮಶುದ್ಧಿಯ ಸಂಕಲ್ಪ. ಬಿಲ್ವ ಪತ್ರ ಅರ್ಪಿಸುವುದು ಕೇವಲ ಹೊರಗಿನ ಕ್ರಿಯೆಯಲ್ಲ, ಅದು ಒಂದು ಮೌನ ಸಂಕಲ್ಪ. ಅಹಂಕಾರವನ್ನ ಬಿಡುತ್ತೇನೆ, ಆಶೆಗಳನ್ನ ನಿಯಂತ್ರಿಸುತ್ತೇನೆ, ಅಜ್ಞಾನದಿಂದ ಹೊರಬರುತ್ತೇನೆ, ಸರಳತೆಯನ್ನ ಅಪ್ಪಿಕೊಳ್ಳುತ್ತೇನೆ. ತಾತ್ವಿಕ ಅರ್ಥ. ಮಹಾಶಿವರಾತ್ರಿ ಏನು ಹೇಳುತ್ತದೆ? ಮಹಾಶಿವರಾತ್ರಿ ಕೇವಲ ಉಪವಾಸ, ಜಾಗರಣೆ, ಅಭಿಷೇಕಗಳ ದಿನವಲ್ಲ. ಅದರ ಹೃದಯದಲ್ಲಿ ಅಡಗಿರುವುದು ಒಂದು ಗಾಢವಾದ ತಾತ್ವಿಕ ಸಂದೇಶ. ನಾವು ಯಾರು? ಜೀವನದ ಗುರಿ ಏನು? ಅಹಂಕಾರದಿಂದ ಮುಕ್ತಿಯ ಮಾರ್ಗ ಯಾವುದು? ಈ ಪ್ರಶ್ನೆಗಳ ಉತ್ತರ ಹುಡುಕುವ ರಾತ್ರಿಯೇ ಮಹಾಶಿವರಾತ್ರಿ. ಭಕ್ತರ ದೃಷ್ಟಿಯಲ್ಲಿ ಶಿವ ಕೇವಲ ದೇವ ಅಲ್ಲ, ಅವನು ಪರಮಚೇತನ, ನಿರಾಕಾರ ಸತ್ಯ, ಸೃಷ್ಟಿ ಸ್ಥಿತಿ ಲಯಗಳ ಮೂಲ ಶಕ್ತಿ. ಮಹಾಶಿವರಾತ್ರಿ ಆತ್ಮ ಪರಿವರ್ತನೆಯ ಸಂಕೇತ. ಮಹಾಶಿವರಾತ್ರಿ ಎಂದರೆ ಒಂದು ವಾರ್ಷಿಕ ನೆನಪು. ನಿಮ್ಮನ್ನು ನೀವು ಪರಿಶೀಲಿಸಿ, ಅಪ್ರಯೋಜಕ ಭಯಗಳನ್ನ ಬಿಡಿ, ಆಶೆಗಳನ್ನ ನಿಯಂತ್ರಿಸಿ, ಒಳಗಿನ ಶಾಂತಿಯನ್ನು ಹುಡುಕಿ. ಇದು ದೇವಾಲಯಕ್ಕೆ ಹೋಗುವ ದಿನ ಮಾತ್ರವಲ್ಲ, ಇದು ಮನಸ್ಸಿನ ದೇವಾಲಯವನ್ನ ಶುದ್ಧಗೊಳಿಸುವ ದಿನ. ಶಿವ ಎಂದರೆ ಸಂಹಾರಕನಲ್ಲ, ಪರಿವರ್ತಕ. ಸಾಮಾನ್ಯವಾಗಿ ಶಿವನನ್ನು ಸಂಹಾರಕ ಎಂದು ಕರೆಯಲಾಗುತ್ತದೆ. ಆದರೆ ತಾತ್ವಿಕವಾಗಿ ಈ ಸಂಹಾರ ಎಂದರೆ ನಾಶವಲ್ಲ, ಪರಿವರ್ತನೆ. ಹಳೆಯ ಆಸೆಗಳು, ಅಹಂಕಾರ, ಅಜ್ಞಾನ, ಭಯ ಇವುಗಳನ್ನ ಕರಗಿಸಿ ಹೊಸ ಜಾಗೃತಿಗೆ ದಾರಿ ಮಾಡಿಕೊಡುವ ಶಕ್ತಿಯೇ ಶಿವತತ್ವ. ಮಹಾಶಿವರಾತ್ರಿ ನಮಗೆ ಹೇಳುತ್ತದೆ, ಹಳೆದನ್ನು ಬಿಡದೆ ಹೊಸದನ್ನು ಅಪ್ಪಿಕೊಳ್ಳಲು ಸಾಧ್ಯವಿಲ್ಲ. ನಿರಾಕಾರದಿಂದ ಸಾಕಾರಕ್ಕೆ ಶಿವಲಿಂಗದ ಅರ್ಥ. ಶಿವಲಿಂಗವನ್ನು ಕಲ್ಲಿನ ವಸ್ತುವಾಗಿ ನೋಡಬಾರದು ಎಂದು ತಾತ್ವಿಕವಾಗಿ ಹೇಳಲಾಗುತ್ತದೆ. ಅದು
ಆದಿ ಅಂತ್ಯವಿಲ್ಲದ ಚೇತನ, ಬ್ರಹ್ಮಾಂಡದ ಕೇಂದ್ರ ಶಕ್ತಿ, ಕಾಲ ಮತ್ತು ರೂಪಗಳ ಮೀರಿದ ಸ್ಥಿತಿ. ಶಿವರಾತ್ರಿ ಈ ನಿರಾಕಾರ ತತ್ವದ ಮೇಲೆ ಮನಸ್ಸನ್ನು ನೆಟ್ಟು ಧ್ಯಾನ ಮಾಡುವ ಸಮಯ. ಅಹಂಕಾರ ಮತ್ತು ವಿಮುಕ್ತಿ. ತಾತ್ವಿಕವಾಗಿ ಶಿವನ ಕಥೆಗಳು ಅಹಂಕಾರದ ಕರಗುವಿಕೆಯನ್ನ ಸೂಚಿಸುತ್ತವೆ. ಬ್ರಹ್ಮಾಂಡದ ಮುಂದೆ ಮಾನವ ಅತಿ ಚಿಕ್ಕವನು, ಆದರೆ ತನ್ನೊಳಗಿನ ಚೇತನವನ್ನು ಅರಿತಾಗ ಅವನು ಮಹಾನ್. ಮಾನಸಿಕ ಶಾಂತಿ ಮತ್ತು ಒತ್ತಡದ ನಿವಾರಣೆ. ರಾತ್ರಿ ಜಾಗರಣೆ, ಮಂತ್ರ ಜಪ, ಧ್ಯಾನ ಇವು ಕೇವಲ ಧಾರ್ಮಿಕ ಕ್ರಿಯೆಗಳಲ್ಲ ಎಂದು ಅನೇಕರು ಭಾವಿಸುತ್ತಾರೆ. ಇವು ಮನಸ್ಸನ್ನ ನಿಧಾನಗೊಳಿಸುತ್ತವೆ, ಆಲೋಚನೆಗಳ ಗೊಂದಲವನ್ನ ಕಡಿಮೆ ಮಾಡುತ್ತವೆ, ಒಳಗಿನ ಮೌನವನ್ನ ಅನುಭವಿಸಲು ಸಹಾಯ ಮಾಡುತ್ತವೆ. ಆಧುನಿಕ ಜೀವನದಲ್ಲಿ ಅದು ಅತ್ಯಂತ ಅಗತ್ಯವಾದ ಗುಣ. ಸ್ವಯಂ ನಿಯಂತ್ರಣ ಮತ್ತು ಶಿಸ್ತು. ಉಪವಾಸ ಮತ್ತು ಸಂಯಮವನ್ನ ಕೆಲವರು ಕಠಿಣವೆಂದು ಭಾವಿಸಬಹುದು, ಆದರೆ ಅದರ ಒಳಾರ್ಥ ಆಶೆಗಳನ್ನ ನಿಯಂತ್ರಿಸುವ ಅಭ್ಯಾಸ, ದೇಹ ಮನಸ್ಸಿನ ಮೇಲೆ ಹಿಡಿತ. ಸಂಕಲ್ಪ ಶಕ್ತಿ. ಇವು ಇಂದಿನ ಯುಗದಲ್ಲಿ ಯಶಸ್ವಿಗೆ ಅಗತ್ಯವಾದ ಗುಣಗಳೇ. ದೇವಸ್ಥಾನಗಳು ಮಹಾಶಿವರಾತ್ರಿಯಲ್ಲಿ ಜೀವಂತವಾಗುವ ಶಿವ ಕ್ಷೇತ್ರಗಳು. ಮಹಾಶಿವರಾತ್ರಿ ಬಂದಾಗ ಭಾರತದೆಲ್ಲೆಡೆ ಇರುವ ಶಿವ ದೇವಾಲಯಗಳು ಕೇವಲ ಆರಾಧನಾ ಸ್ಥಳಗಳಾಗಿ ಉಳಿಯುವುದಿಲ್ಲ. ಅವು ಭಕ್ತಿ, ತಪಸ್ಸು ಮತ್ತು ಸಹಸ್ರಾರು ವರ್ಷಗಳ ಪರಂಪರೆಯ ಕೇಂದ್ರಗಳಾಗಿ ಪರಿವರ್ತಿತವಾಗುತ್ತವೆ. ಈ ರಾತ್ರಿಯಲ್ಲಿ ಲಕ್ಷಾಂತರ ಭಕ್ತರು ಉಪವಾಸ, ಜಾಗರಣೆ ಮತ್ತು ಅಭಿಷೇಕದೊಂದಿಗೆ ಶಿವನ ಆರಾಧನೆ ಮಾಡುತ್ತಾರೆ. ಪ್ರತಿಯೊಂದು ಕ್ಷೇತ್ರಕ್ಕೂ ತನ್ನದೇ ಆದ ಪೌರಾಣಿಕ ಹಿನ್ನೆಲೆ, ಇತಿಹಾಸ, ಶಿಲ್ಪ ಶೈಲಿ ಮತ್ತು ಆಧ್ಯಾತ್ಮಿಕ ಮಹತ್ವವಿದೆ. ಉತ್ತರ ಭಾರತದಿಂದ ದಕ್ಷಿಣದವರೆಗೆ ಪ್ರಮುಖ ಶಿವ ಕ್ಷೇತ್ರಗಳು. ಭಾರತಾದ್ಯಂತ ಪ್ರಸಿದ್ಧವಾಗಿರುವ ಕೆಲವು ಪ್ರಮುಖ ಶಿವಾಲಯಗಳು: ಕಾಶಿ ವಿಶ್ವನಾಥ ದೇವಾಲಯ, ಸೋಮನಾಥ ದೇವಾಲಯ, ಕೇದಾರನಾಥ ದೇವಾಲಯ, ಬೃಹದೇಶ್ವರ ದೇವಾಲಯ. ಜ್ಯೋತಿರ್ಲಿಂಗ ಪರಂಪರೆ. ಭಾರತದಲ್ಲಿ 12 ಜ್ಯೋತಿರ್ಲಿಂಗ ಕ್ಷೇತ್ರಗಳಿವೆ ಎಂದು ಪುರಾಣಗಳು ಹೇಳುತ್ತವೆ. ಈ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಾಶಿವರಾತ್ರಿಯ ವಿಶೇಷ ಉತ್ಸವದಂತೆ ಆಚರಿಸಲಾಗುತ್ತದೆ. ಭಕ್ತರು ದೇಶದ ವಿವಿಧ ಭಾಗಗಳಿಂದ ಕಾಲ್ನಡಿಗೆಯಲ್ಲೂ ವಾಹನದಲ್ಲಿಯೂ ಯಾತ್ರೆ ಮಾಡುತ್ತಾ ಈ ಕ್ಷೇತ್ರಗಳಿಗೆ ಬರುತ್ತಾರೆ. ಅದು ಭಕ್ತಿಯ ಯಾತ್ರೆಯಷ್ಟೇ ಅಲ್ಲ, ಆತ್ಮ ಶೋಧನೆಯ ಪಥವೂ ಆಗಿದೆ. ಯಾತ್ರಾ ಸಂಸ್ಕೃತಿ ತಪಸ್ಸಿನ ರೂಪ. ಮಹಾಶಿವರಾತ್ರಿಯಲ್ಲಿ ಅನೇಕರು ದೀರ್ಘ ಕಾಲ್ನಡಿಗೆ ಯಾತ್ರೆ ಮಾಡುತ್ತಾರೆ. ಕೆಲವರು ಪಾದಯಾತ್ರೆ, ಕೆಲವರು ಉಪವಾಸದಲ್ಲೇ ದರ್ಶನ. ಈ ಯಾತ್ರೆಗಳಲ್ಲಿ ಶಾರೀರಿಕ ಕಷ್ಟವಿದೆ, ಮಾನಸಿಕ ಸ್ಥೈರ್ಯವಿದೆ, ಸಂಕಲ್ಪದ ಶಕ್ತಿ ಇದೆ. ಅದರಲ್ಲಿಯೇ ಶಿವಭಕ್ತಿಯ ತಾತ್ವಿಕ ಅರ್ಥ ಅಡಗಿದೆ. ಪ್ರಾಂತೀಯ ಆಚರಣೆ. ಭಾರತದೆಲ್ಲೆಡೆ ವಿಭಿನ್ನ ರೂಪಗಳಲ್ಲಿ ಜೀವಂತವಾಗುವ ಶಿವರಾತ್ರಿ. ಮಹಾಶಿವರಾತ್ರಿ ಒಂದು ಪ್ರದೇಶಕ್ಕೆ ಸೀಮಿತವಾದ ಹಬ್ಬವಲ್ಲ. ಭಾರತದ ಪ್ರತಿ ರಾಜ್ಯವು, ಪ್ರತಿಯೊಂದು ಸಂಸ್ಕೃತಿಯು ಈ ಪವಿತ್ರ ರಾತ್ರಿಯನ್ನ ತನ್ನದೇ ಆದ ಶೈಲಿಯಲ್ಲಿ ಆಚರಿಸುತ್ತದೆ. ಉತ್ತರ ಭಾರತದ ಆಚರಣೆ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ವಾರಣಾಸಿಯಂತಹ ಪವಿತ್ರ ನಗರಗಳಲ್ಲಿ ಶಿವರಾತ್ರಿ ಮಹೋತ್ಸವದಂತೆ ನಡೆಯುತ್ತದೆ. ಗಂಗಾ ತೀರದಲ್ಲಿ ರಾತ್ರಿ ಪೂರ್ತಿ ಆರತಿ, ದೇವಾಲಯಗಳ ಮುಂದೆ ದೀರ್ಘ ಸಾಲುಗಳು, ಭಜನೆ, ಕೀರ್ತನೆಗಳು ಬೀದಿಗಳಲ್ಲಿ ಪ್ರತಿಧ್ವನಿಸುತ್ತವೆ. ಅನೇಕ ಸ್ಥಳಗಳಲ್ಲಿ ಭಕ್ತರು ಕಾಲ್ನಡಿಗೆಯಲ್ಲೇ ಯಾತ್ರೆ ಮಾಡಿಕೊಂಡು ಶಿವಾಲಯಗಳಿಗೆ ಬರುತ್ತಾರೆ. ಇದು ಶಾರೀರಿಕ ಪ್ರಯಾಣ ಮಾತ್ರವಲ್ಲ, ಆತ್ಮ ಪರಿಶೋಧನೆಯ ಪಥ. ನೇಪಾಳದಲ್ಲಿ ಮಹಾಶಿವರಾತ್ರಿ. ಭಾರತದ ಹೊರಗಡೆ ಸಹ, ವಿಶೇಷವಾಗಿ ನೇಪಾಳನಲ್ಲಿ ಶಿವರಾತ್ರಿ ಅತ್ಯಂತ ಮಹತ್ವದ ಹಬ್ಬ. ಅಲ್ಲಿ ಸಾವಿರಾರು ಸಾಧು ಸಂತರ ಸಮಾವೇಶ, ಯಾತ್ರೆಗಳು, ಸಾರ್ವಜನಿಕ ಪೂಜೆಗಳು ನಡೆಯುತ್ತವೆ. ಇದು ಗಡಿಗಳನ್ನ ಮೀರಿದ ಶಿವಭಕ್ತಿಯ ಸಂಕೇತ. ಇಂದಿನ ಕಾಲದ ಮಹತ್ವ. ಆಧುನಿಕ ಜೀವನದಲ್ಲಿ ಮಹಾಶಿವರಾತ್ರಿಯ ಅರ್ಥ. ಇಂದು ನಾವು ವೇಗದ ಯುಗದಲ್ಲಿ ಬದುಕುತ್ತಿದ್ದೇವೆ. ಮೊಬೈಲ್, ಸ್ಪರ್ಧೆಗಳು, ಕೆಲಸದ ಒತ್ತಡ, ಸ್ಪರ್ಧೆ, ಸಾಮಾಜಿಕ ಒತ್ತಡ, ಅಶಾಂತಿ. ಮಾನವ ಜೀವನದ ದಿನಚರಿ ಎಂದಿಗಿಂತಲೂ ಹೆಚ್ಚು ಗೊಂದಲದಿಂದ ತುಂಬಿದೆ. ಅಂತಹ ಸಂದರ್ಭದಲ್ಲಿ ಮಹಾಶಿವರಾತ್ರಿ ಕೇವಲ ಪುರಾತನ ಸಂಪ್ರದಾಯವಾಗಿ ಉಳಿಯುವುದಿಲ್ಲ. ಅದು ಇಂದಿನ ಮನುಷ್ಯನ ಮನಸ್ಸಿಗೆ ಬೇಕಾದ ವಿಶ್ರಾಂತಿ, ಆತ್ಮ ಪರಿಶೀಲನೆ ಮತ್ತು ಶಿಸ್ತು ಕಲಿಸುವ ಒಂದು ಅವಕಾಶ ಆಗುತ್ತದೆ. ಪರಂಪರೆ ಮತ್ತು ಗುರುತು. ಇಂದಿನ ಯುವ ಪೀಳಿಗೆಗೆ ಮಹಾಶಿವರಾತ್ರಿ ಒಂದು ಪ್ರಶ್ನೆ ಎತ್ತುತ್ತದೆ: ನಮ್ಮ ಸಂಸ್ಕೃತಿಯ ಬೇರುಗಳು ಯಾವುವು?
ಈ ಹಬ್ಬ ಪೀಳಿಗೆಯಿಂದ ಪೀಳಿಗೆಗೆ ಸಾಗಿದ ಆಧ್ಯಾತ್ಮಿಕ ಪರಂಪರೆಯನ್ನ ನೆನಪಿಸುತ್ತದೆ. ಇದು ಕೇವಲ ಭೂತಕಾಲದ ಕಥೆಯಲ್ಲ, ಭವಿಷ್ಯಕ್ಕೆ ದಾರಿ ತೋರಿಸುವ ದ್ವೀಪ. ಯುವ ಜನತೆಗೆ ಸಂದೇಶ: ಮಹಾಶಿವರಾತ್ರಿ ಮತ್ತು ಹೊಸ ತಲೆಮಾರಿನ ಆತ್ಮಯಾತ್ರೆ. ಇಂದಿನ ಯುವ ಜನತೆ ಒಂದು ವಿಶಿಷ್ಟ ಕಾಲಘಟ್ಟದಲ್ಲಿ ಬದುಕುತ್ತಿದ್ದೇವೆ. ಅವಕಾಶಗಳು ಅಪಾರ, ಆದರೆ ಒತ್ತಡವು ಅಷ್ಟೇ ಹೆಚ್ಚು. ಸ್ಪರ್ಧೆ, ಸಾಮಾಜಿಕ ಮಾಧ್ಯಮಗಳ ಹೋಲಿಕೆ, ಭವಿಷ್ಯದ ಆತಂಕ, ಕೆಲಸದ ಅನಿಶ್ಚಿತತೆ, ಈ ಎಲ್ಲದ ನಡುವೆ ಮನಸ್ಸಿನ ಸಮತೋಲನ ಕಾಪಾಡಿಕೊಳ್ಳುವುದು ದೊಡ್ಡ ಸವಾಲಾಗಿದೆ. ಅಂತಹ ಸಮಯದಲ್ಲಿ ಮಹಾಶಿವರಾತ್ರಿ ಯುವ ಜನತೆಗೆ ನೀಡುವ ಸಂದೇಶ ಬಹಳ ಗಾಢವಾಗಿದೆ. ಇದು ಕೇವಲ ಧಾರ್ಮಿಕ ಆಚರಣೆಯ ದಿನವಲ್ಲ, ಇದು ಸ್ವಶಕ್ತಿ ಅರಿವು, ಆತ್ಮಶಿಸ್ತು ಮತ್ತು ಜೀವನದ ದಿಕ್ಕನ್ನು ಮರುಪರಿಶೀಲಿಸುವ ಅವಕಾಶ. ಶಿವನ ತಪಸ್ಸಿನ ರೂಪ ನಮಗೆ ಹೇಳುತ್ತದೆ, ಆತ್ಮ ಪರಿಶೀಲನೆ ಅಗತ್ಯ. ಗುರಿಗಳು ಕೇವಲ ಹಣ ಅಥವಾ ಖ್ಯಾತಿಗೆ ಸೀಮಿತವಾಗಬಾರದು. ಒಳಗಿನ ಮೌಲ್ಯಗಳು ಮಾರ್ಗದರ್ಶಿಯಾಗಬೇಕು. ಈ ಪವಿತ್ರ ರಾತ್ರಿಯೊಳಗೆ ನಾವು ನಡೆದ ಯಾತ್ರೆ ಪುರಾತನ ಕಾಲದಿಂದ ಇಂದಿನ ಯುಗದವರೆಗೆ ಹರಿಯುವ ಒಂದು ಆಂತರಿಕ ಪ್ರವಾಹವಾಗಿತ್ತು. ನಾವು ಕಂಡಿದ್ದು ದೇವಾಲಯಗಳನ್ನ, ಕಥೆಗಳನ್ನ, ತಪಸ್ಸನ್ನ, ಮಂತ್ರ ಶಕ್ತಿಯನ್ನ, ಮೌನದ ಅರ್ಥವನ್ನ. ಆದರೆ ಈ ಎಲ್ಲದ ಹಿಂದೆ ಇದ್ದದ್ದು ಒಂದೇ ಸಂದೇಶ: ನಿಮ್ಮೊಳಗೆ ನೋಡಿ. ಶಿವ ಹೊರಗಿರುವ ದೇವರು ಮಾತ್ರವಲ್ಲ, ಅವನು ಒಳಗಿರುವ ಜಾಗೃತಿ. ಶಿವರಾತ್ರಿ ಒಂದು ದಿನವಲ್ಲ, ಅದು ಒಂದು ಅವಕಾಶ. ನಿಮ್ಮ ಜೀವನವನ್ನು ಮರುಪರಿಶೀಲಿಸಲು, ಭಯವನ್ನ ಬಿಡಲು, ಅಹಂಕಾರವನ್ನ ಕರಗಿಸಲು, ಹೊಸ ಆರಂಭಕ್ಕೆ ಹೆಜ್ಜೆ ಇಡಲು. ಇದು ಈ ವಿಡಿಯೋ ಮುಗಿದರೂ ನಿಮ್ಮ ಯಾತ್ರೆ ಇಲ್ಲಿ ಮುಗಿಯಬಾರದು. ಈ ರಾತ್ರಿ ಒಂದು ದೀಪ ಹಚ್ಚಿ ಸ್ವಲ್ಪ ಮೌನವಾಗಿ ಕುಳಿತು ನಿಮ್ಮೊಳಗಿನ ಶಕ್ತಿಯನ್ನು ಕೇಳಿ. ಅಲ್ಲಿ ಶಿವನ ಉತ್ತರ ಸಿಗಬಹುದು. ಈಗ ಗಂಟೆಗಳ ಧ್ವನಿಯೊಂದಿಗೆ ಈ ಕಥೆಯನ್ನ ಮುಕ್ತಾಯಗೊಳಿಸೋಣ, ಆದರೆ ಆತ್ಮಯಾತ್ರೆಯನ್ನು ಅಲ್ಲ. ಓಂ ನಮಃ ಶಿವಾಯ.